ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳಿ ಇಂಗ್ಲಿಷ್ ಒಳಗೆ ಕರೀತಾರ ಯುಸಿಸಿ. ಈ ಒಂದು ಟಾಪಿಕ್ ರೀಸೆಂಟ್ ಆಗಿ ತುಂಬಾ ನ್ಯೂಸ್ ನಲ್ಲಿ ಅದ. ಸೊ ಇದನ್ನ ಕರೆಂಟ್ ಅಫೇರ್ಸ್ ಒಂದು ಬೇಸ್ಡ್ ಆಗಿ ಮುಂಬರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಕ್ವಶನ್ ರೈಸ್ ಆಗಬಹುದು. ಸೊ ಆದ್ರಿಂದ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ಏಕರೂಪ ನಾಗರಿಕ ಸಂಹಿತೆ ಅಂದರೇನು ಅಂತ ಬಂದಾಗ, ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಜಾತಿ ಮತ್ತು ಧರ್ಮದ ಭೇದವಿಲ್ಲದೆ ವಿವಾಹ ಆಗಿರ್ಬೋದು, ವಿಚ್ಛೇದನ ಆಗಿರ್ಬೋದು, ದತ್ತು ಮತ್ತು ಆಸ್ತಿ ಹಂಚಿಕೆ ಆಗಿರ್ಬೋದು, ಇವುಗಳಿಗೆ ಸಂಬಂಧಿಸಿದಂತೆ ಒಂದೇ ರೀತಿಯ ಸಿವಿಲ್ ಕಾನೂನನ್ನ ಅನ್ವಯಿಸುವುದಕ್ಕೆ ಏಕರೂಪ ನಾಗರಿಕ ಸಂಹಿತೆ ಅಂತ ಹೇಳಿ ಕರೆಯಲಾಗ್ತದ. ಈ ಒಂದು ಏಕರೂಪ ನಾಗರಿಕ ಸಂಹಿತೆ ನಮ್ಮ ಭಾರತ ಸಂವಿಧಾನದ ಯಾವ ಒಂದು ಆರ್ಟಿಕಲ್ ನಲ್ಲಿ ಬರ್ತದ ಅಂತಂದ್ರೆ ಆರ್ಟಿಕಲ್ 44ರಲ್ಲಿ ಬರ್ತದ. ಸೊ ಹಾಗಾದ್ರೆ ಯಾವ ಒಂದು ಭಾಗದಲ್ಲಿ ಬರ್ತದ ಅಂತಂದ್ರೆ 4ನೇ ಭಾಗದಲ್ಲಿ ಬರುವಂತಹ ರಾಜ ನಿರ್ದೇಶಕ ತತ್ವಗಳಲ್ಲಿ ಇದು ಬರುವಂತದ್ದು. ಸೊ ಹಾಗಾದ್ರೆ ಆರ್ಟಿಕಲ್ 44ರಲ್ಲಿ ಏನು ಹೇಳಲಾಗಿದೆ ಅಂತ ಬಂದಾಗ, ಪ್ರತಿಯೊಂದು ರಾಜ್ಯವು ಭಾರತದಾದ್ಯಂತ ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನ ಒದಗಿಸಲು ಎಲ್ಲಾ ರಾಜ್ಯಗಳು ಏನ್ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ಆರ್ಟಿಕಲ್ 44ರಲ್ಲಿ ಹೇಳಲಾಗ್ತದ. ಸೊ ಭಾಗ 4 ಅಂತ ಹೇಳಿದೆ. ಹಾಗಾದ್ರೆ ಭಾಗ 4ರಲ್ಲಿ ಬರುವಂತವು ಯಾವ ರಾಜ್ಯ ನಿರ್ದೇಶಕ ತತ್ವಗಳು. ಹಾಗಾದ್ರೆ DPSP ಅಂತ ಬರ್ತದ. DPSP ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ಬರ್ತವ. ಸೊ ಇದರಲ್ಲಿ ಬರುವುದರಿಂದ ಇದನ್ನ ಕಾನೂನು ಬಲದಿಂದ ಜಾರಿಗೊಳಿಸಲು ಸಾಧ್ಯವಿಲ್ಲ. ನಮ್ಮ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನ ಅಂದ್ರೆ ಯುಸಿಸಿಯನ್ನ ಜಾರಿಗೆ ತಂದಂತಹ ಮೊದಲ ರಾಜ್ಯ ಯಾವುದು ಅಂತ ಬಂದಾಗ ಅದು ಉತ್ತರಾಖಂಡ ರಾಜ್ಯ ಆಗಿರ್ತದ. ಸೊ ಈ ಒಂದು ಯುಸಿಸಿ ಮಸೂದೆಯಲ್ಲಿ ಬಹುಪತ್ನಿತ್ವ ನಿಷೇಧ ಮತ್ತು ಕಾನೂನುಬದ್ಧ ವಿವಾಹ ವಯಸ್ಸನ್ನ ಪುರುಷರಿಗೆ 21 ಮಾಡಿದ್ರೆ ಮಹಿಳೆಯರಿಗೆ ಎಷ್ಟು ಮಾಡಲಾಗಿದೆ ಅಂತಂದ್ರೆ 18 ಮಾಡಲಾಗಿದೆ. ಯಾವ ಒಂದು ರಾಜ್ಯದಲ್ಲಿ? ಉತ್ತರಾಖಂಡ ರಾಜ್ಯದಲ್ಲಿ ಈ ಒಂದು ಯುಸಿಸಿ ಮಸೂದೆಯ ಅಡಿಯಲ್ಲಿ ಮಾಡಲಾಗಿದೆ. ಹಾಗಾದ್ರೆ ಸ್ವತಂತ್ರ ಭಾರತದಲ್ಲಿ ತನ್ನದೇ ಆದಂತಹ ಸ್ವಂತ ಯುಸಿಸಿ ಕಾಯ್ದೆಯನ್ನ ಅಂಗೀಕರಿಸಿದ ಮೊದಲ ರಾಜ್ಯ ಯಾವುದು ಅಂತ ಬಂದಾಗ ಅದು ಉತ್ತರಾಖಂಡ ರಾಜ್ಯ ಆಯ್ತು. ಯಾವಾಗ ಜಾರಿ ಆಯ್ತು ಉತ್ತರಾಖಂಡ ರಾಜ್ಯದಲ್ಲಿ ಅಂತ ಬಂದಾಗ 2025 ಜನವರಿ 27ರಂದು ಜಾರಿ ಆಯ್ತು. ಅಷ್ಟೇ ಅಲ್ಲದೆ ಇದರಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಒಳಗೆ ಇದ್ದವರಿಗೆ ಕಡ್ಡಾಯವಾಗಿ ನೋಂದಣಿ ಅಂದ್ರೆ ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಲೇಬೇಕೆಂಬಂತಹ ಒಂದು ನಿಯಮ ಕೂಡ ಇದರಲ್ಲಿ ಇದೆ. ಇದೇ ವರ್ಷ ಅಂದ್ರೆ 2026ರ ಮಾರ್ಚ್ 24ರಂದು 2ನೇ ರಾಜ್ಯ ಆಗಿ ಗುಜರಾತ್ ಈ ಒಂದು ಮಸೂದೆಯನ್ನ ಅಂಗೀಕರಿಸಿಕೊಂಡಿತ್ತು. ಅದಾದ ನಂತರ ಮೇ 27ರಲ್ಲಿ ಇದೇ ಒಂದು 2026ರ ಮೇ 27ರಲ್ಲಿ ಅಸ್ಸಾಂ ರಾಜ್ಯ ಅಂದರೆ ಈಶಾನ್ಯ ಭಾರತದ ಮೊದಲ ರಾಜ್ಯವಾಗಿ ಈ ಒಂದು ಯುಸಿಸಿ ಮಸೂದೆಯನ್ನ ಅಂಗೀಕರಿಸಿಕೊಂಡಿತು. ಹಾಗಾದ್ರೆ ಈ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನ ಆಧುನಿಕ ಒಂದು ಯುಸಿಸಿ ಕಾನೂನುಗಳಲ್ಲಿ ಮೊದಲನೇದಾಗಿ ಉತ್ತರಾಖಂಡ ಜಾರಿಗೊಳಿಸಿದ್ರೆ, ಎರಡನೇದಾಗಿ ಗುಜರಾತ್, ಅದಾದ್ಮೇಲೆ ಅಸ್ಸಾಂ ಜಾರಿಗೊಳಿಸಿತು. ಸೊ ಈ ಒಂದು ಆಧುನಿಕ ಯುಸಿಸಿ ಕಾನೂನುಗಳಲ್ಲಿ ಸಂವಿಧಾನದ ವಿಧಿ 342ರ ಅಡಿಯಲ್ಲಿ ಬರುವಂತಹ ಪರಿಶಿಷ್ಟ ಪಂಗಡಗಳನ್ನು ಅಂದ್ರೆ ಶೆಡ್ಯೂಲ್ಡ್ ಟ್ರೈಬ್ ST ಏನದಲ್ಲ ಅದನ್ನ ಯುಸಿಸಿ ವ್ಯಾಪ್ತಿಯಿಂದ ಸಂಪೂರ್ಣವಾಗಿ ಹೊರಗಿಡಲಾಗಿದೆ. ಇದು ಇಂಪಾರ್ಟೆಂಟ್ ಆಗಿರ್ತದೆ, ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಏಕರೂಪ ನಾಗರಿಕ ಸಂಹಿತೆ ಮೇಲಿಂದ ಮೇಲೆ ನ್ಯೂಸ್ ಪೇಪರ್ ನಲ್ಲಿ ಬರ್ತಾ ಇರ್ತದ. ಹಾಗೆ ಇದೇ ಒಂದು 2022 ಜೂನ್ ನಲ್ಲಿ ಬಂದಂತಹ ಒಂದು ನ್ಯೂಸ್ ಪೇಪರ್ ಕಟಿಂಗ್ ಅನ್ನ ನಿಮ್ಮ ಮುಂದೆ ಹಾಕಿದ್ದೀನಿ ನೋಡಿ. ಇದರಲ್ಲಿ ಏನದ ಅಂತಂದ್ರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂತಹ ಸುವೇಂದು ಅವರು ಏನ್ ಹೇಳಿದಾರ ಅಂತಂದ್ರೆ, ಈ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನ ಪಶ್ಚಿಮ ಬಂಗಾಳದಲ್ಲಿ ಜಾರಿಗೆ ತರಲು ಅವರು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಸ್ತುತ ನಡೆಯುತ್ತಿರುವಂತಹ ಬಜೆಟ್ ಅಧಿವೇಶನದಲ್ಲಿ ಪ್ರಸ್ತಾವಿತ ಮಸೂದೆ ಅಂದ್ರೆ ಯುಸಿಸಿ ಮಸೂದೆಯನ್ನ ಮಂಡಿಸಲಾಗುವುದು ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸಾಂವಿಧಾನಿಕ ಹಿನ್ನೆಲೆ ಅಂತ ಬಂದಾಗ ಇವು ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ 44ರಲ್ಲಿ ಬರ್ತಾವ ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ಇವು ಭಾಗ 4ರಲ್ಲಿ ಬರುವಂತಹ DPSP ಒಳಗೂ ಕೂಡ ಬರ್ತಾವ ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ನೀವು ತಿಳ್ಕೊಬೇಕು, ಇವು ನ್ಯಾಯ ರಕ್ಷಿತವಾದವುಗಳೆಲ್ಲ ಅಂದ್ರೆ ನಾನ್ ಜಸ್ಟಿಸಿಬಲ್. ಹಾಗಂದ್ರೆ ಏನು ಅಂತ ಬಂದಾಗ ಇವುಗಳು ಕಡ್ಡಾಯವಾಗಿ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಬಹುದಾದಂತಹ ಹಕ್ಕುಗಳು ಅಲ್ಲ. ಸೊ ಇದು ವಿಧಿ 37ರಲ್ಲಿ ಬರ್ತದ. ಸರ್ಕಾರ ಯುಸಿಸಿಯನ್ನ ಜಾರಿಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೋರ್ಟ್ಗೆ ಹೋಗ್ಲಿಕ್ಕೆ ಬರುವುದಿಲ್ಲ. ಸೊ ಅಷ್ಟೇ ಅಲ್ಲದೆ ಇವು ಸಮವರ್ತಿ ಪಟ್ಟಿ ಒಳಗ ಬರ್ತಾವ. ಇಂಗ್ಲಿಷ್ ನಲ್ಲಿ ಏನಂತಾರ ಕಾನ್ಕರೆಂಟ್ ಲಿಸ್ಟ್ ಅಂತ ಹೇಳಿ ಕರೀತಾರ. ಹಾಗಂತಂದ್ರೆ ಮದುವೆ ಆಗಿರ್ಬೋದು, ವಿಚ್ಛೇದನ, ದತ್ತು ಸ್ವೀಕಾರ ಮತ್ತು ಆಸ್ತಿ ಉತ್ತರಾಧಿಕಾರ ವಿಷಯಗಳು ಏನದಾವಲ್ಲ ಇವೆಲ್ಲವೂ ಕೂಡ ಸಂವಿಧಾನದ 7ನೇ ಅನುಸೂಚಿ ಒಳಗ ಬರ್ತಾವ. ಸೊ ಆದ್ರಿಂದ ಸಮವರ್ತಿ ಪಟ್ಟಿಯಲ್ಲಿ ಅಂದ್ರೆ ಪಟ್ಟಿ 3 ಪ್ರವೇಶ 5ರಲ್ಲಿ ಈ ಒಂದು ಯುಸಿಸಿಗಳು ಬರ್ತಾವ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇದರ ಮೇಲೆ ಕಾನೂನನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು. ಇವೆಲ್ಲದಕ್ಕಿಂತ ಮುಂಚೆನೆ ಒಂದು ಸಿವಿಲ್ ಕೋಡ್ ಇತ್ತು. ಅದು ಯಾವ್ದು ಅಂತಂದ್ರೆ ಪೋರ್ಚುಗೀಸ್ ಸಿವಿಲ್ ಕೋಡ್. ಅದು ಯಾವ ರಾಜ್ಯದಲ್ಲಿ ಇತ್ತು ಅಂತಂದ್ರೆ ಗೋವಾ ರಾಜ್ಯದಲ್ಲಿ ಇತ್ತು. ಯಾಕೆ ಅಲ್ಲಿತ್ತು ಅಂತ ಬಂದಾಗ, ಸ್ವತಂತ್ರ ಭಾರತದ ಸರ್ಕಾರ ಮಾಡಿದಂತಹ ಕಾನೂನು ಅನ್ವಯ ಬಂದಿರುವಂತಹ ಯುಸಿಸಿ ಯಾವ್ದಕ್ಕೆ ಸಂಬಂಧಪಡ್ತದಂತ ಉತ್ತರಾಖಂಡ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಆಸಾಂಗೆ ಸಂಬಂಧಪಡ್ತದ. ಇನ್ನು ಮುಂದೆ ಯಾವ ಬರ್ತಾವಲ್ಲ ಅವೆಲ್ಲವೂ ಕೂಡ ಸ್ವತಂತ್ರ ಭಾರತ ಸರ್ಕಾರ ಮಾಡಿದಂತಹ ಕಾನೂನುಗಳ ಅನ್ವಯ ಬರ್ತದ. ಆದ್ರೆ ಸ್ವತಂತ್ರ ಸಿವಿಲ್ಗಿಂತ ಮುಂಚೆ 1867ರಲ್ಲಿ ಪೋರ್ಚುಗೀಸ್ ಸಿವಿಲ್ ಕೋಡ್ ಇತ್ತು. ಆ ಒಂದು ಪೋರ್ಚುಗೀಸರ ಒಂದು ಕಾಲದಲ್ಲಿ ಆ ಒಂದು ಸಿವಿಲ್ ಕೋಡ್ ಗೋವಾ ರಾಜ್ಯದಲ್ಲಿ ಇತ್ತು. ಸೊ ಅದೇ ಈಗ ಕೂಡ ಕಂಟಿನ್ಯೂ ಆಗಿ ಬಂದಿದೆ. ಅದು ಹೇಗೆ ಬಂದಿದೆ ಅಂತಂದ್ರೆ, ನಮ್ಮ ಗೋವಾ ಯಾವಾಗ ವಿಮೋಚನೆ ಆಯಿತು ಪೋರ್ಚುಗೀಸರಿಂದ ಅಂತ ಬಂದಾಗ 1961ರಲ್ಲಿ ವಿಮೋಚನೆ ಆಯಿತು. ಅದರ ನಂತರ ಗೋವಾ, ದಮನ್ ಮತ್ತು ದಿಯು ಆಡಳಿತ ಕಾಯ್ದೆ 1962ರ ಸೆಕ್ಷನ್ 5 ಕ್ಲಾಸ್ 1ರ ಅನ್ವಯ ಭಾರತ ಸರ್ಕಾರ ಈ ಒಂದು ಹಳೆಯ ಒಂದು ಕಾನೂನು ಏನಿದೆ ಪೋರ್ಚುಗೀಸ್ ಸಿವಿಲ್ ಕೋಡ್ ಕಾನೂನನ್ನ ಮುಂದುವರಿಸಲು ಭಾರತ ಸರ್ಕಾರ ಅದಕ್ಕೆ ಅನುಮತಿಯನ್ನ ನೀಡುತ್ತದೆ. ಯಾವಾಗ 1961ರಲ್ಲಿ ಗೋವಾ ವಿಮೋಚನೆ ಆದ ನಂತರ ಅದನ್ನ ನೀವು ಮುಂದುವರಿಸಿಕೊಂಡು ಹೋಗ್ರಿ ಹಳಿದನ ಅಂತ ಹೇಳಿ ನಮ್ಮ ಭಾರತ ಸರ್ಕಾರ ಏನ್ ಮಾಡ್ತು, ಅನುಮತಿಯನ್ನ ನೀಡುತ್ತದೆ.
ಈ ಒಂದು ಗೋವಾದಲ್ಲಿರುವಂತಹ ಸಿವಿಲ್ ಕೋಡ್ ನಲ್ಲಿ ಏನು ಇದೆ ಸ್ಪೆಷಲ್ ಆಗಿ ಅಂತಂದ್ರೆ ಕಮ್ಯುನಿಟಿ ಪ್ರಾಪರ್ಟಿ ಅಂತ ಬರ್ತದೆ, ಅಂದ್ರೆ ಜಂಟಿ ಆಸ್ತಿ ಹಕ್ಕು. ಇದ್ರಲ್ಲಿ ಏನಾಗ್ತದೆ ಅಂತಂದ್ರೆ ಮದುವೆ ಆದ ತಕ್ಷಣ ಪತಿ ಅಥವಾ ಪತ್ನಿಯರ ನಡುವೆ ಕಾನೂನುಬದ್ಧ ಒಂದು ಪಾಲುದಾರಿಕೆ ಏರ್ಪಡ್ತದಲ್ಲ, ಅವಾಗ ಮದುವೆಗೆ ಮುಂಚಿನ ಮತ್ತು ಮದುವೆ ಆದ ನಂತರ ಎಲ್ಲಾ ಆಸ್ತಿಗಳು ಏನಿರ್ತಾವಲ್ಲ ಅದ ಇಬ್ಬರಿಗೂ 50-50 ಅಂತ ಹೇಳಿ, ಅಂದ್ರೆ ಸಮಾನ ಹಕ್ಕು ಅಂತ ಹೇಳಿ ಈ ಒಂದು ಸಿವಿಲ್ ಕೋಡ್ ಒಳಗ ಅದ. ಇದಷ್ಟೇ ಅಲ್ಲದೆ ಇದ್ರೊಳಗ ಇನ್ನೊಂದು ವಿಚಿತ್ರ ಕಾನೂನು ಬರ್ತದೆ, ಏನಂತಂದ್ರೆ ದ್ವಿಪತಿತ್ವ ವಿನಾಯಿತಿ ಅಂತ ಬರ್ತದ. ಹಾಗಾದ್ರೆ ಜಂಟೈಲ್ ಹಿಂದೂ ಯುಸೇಜ್ ಡಿಗ್ರಿ 1880 ಒಂದು ಅಡಿಯಲ್ಲಿ ಇದ್ರೊಳಗ ಒಂದು ವಿಚಿತ್ರ ವಿನಾಯಿತಿ ಕಾನೂನನ್ನ ಮಾಡಲಾಗಿದೆ. ಏನಂತಂದ್ರೆ ಹಿಂದೂ ಪುರುಷ ಏನಿರ್ತಾನಲ್ಲ, ಅವ್ ಫಸ್ಟ್ ಮದುವೆ ಆಗಿರ್ತಾನಲ್ಲ, ಆ ಹೆಂಡತಿಗೆ 21 ವರ್ಷದೊಳಗ ಒಂದು ಮಗು ಆಗ್ಬೇಕ. ಒಂದ್ ವೇಳೆ ಆ ಮಗು ಆಗ್ಲಿಲ್ಲ ಅಂದ್ರೆ 30 ವರ್ಷ ಆಗ್ಬಿಡ್ದ ಒಂದು ಗಂಡು ಮಗು ಆಗ್ಬೇಕ. ಅದು ಆಗ್ಲಿಲ್ಲ ಅಂತಂದ್ರ ಆ ಮೊದಲೇ ಹೆಂಡತಿಯ ಒಪ್ಪಿಗೆಯ ಮೇರೆಗೆ ಅವ ಏನ್ ಮಾಡ್ಬೋದು, ಎರಡನೇ ಮದುವೆಯನ್ನ ಆಗ್ಬೋದು ಅಂತ ಹೇಳಿ ಈ ಒಂದು ಕಾನೂನಲ್ಲಿ ಅದೇ ಯಾವ ಒಂದು ಕಾನೂನು ಪೋರ್ಚುಗೀಸ್ ಸಿವಿಲ್ ಕೋಡ್ ನಲ್ಲಿ ಇದು ಬರುವಂತದ್ದು. ಗೋವಾ ಸಿವಿಲ್ ಕೋಡ್ ಅಂತ ಬಂದಾಗ ನಾವು ನೆನಪಿಟ್ಕೋಬೇಕಾಗಿದ್ದು, ಈ ಒಂದು ಸಿವಿಲ್ ಕೋಡ್ ಕಾನೂನು ಸ್ವತಂತ್ರ ಸಿಕ್ಕ ಮೇಲೆ ಬಂದಂತಹ ಸರ್ಕಾರ ಮಾಡಿದಂತಹ ಕಾನೂನಲ್ಲ, ಆದ್ರೆ ಇದು 1867ರಲ್ಲಿ ಪೋರ್ಚುಗೀಸರ ಒಂದು ಕಾಲದಲ್ಲಿ ಪೋರ್ಚುಗಲ್ ಸಿವಿಲ್ ಕೋಡ್ ಆಗಿರ್ತದ. ಆದ್ರೆ ನಮ್ಮ ಭಾರತ ಸರ್ಕಾರ ಅವರ ಒಂದು ಕಾನೂನನ್ನ ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಹೇಳಿ ಓಕೆ ಅಂತ ಹೇಳಿದ್ವಾಗ ಅಂತಂದ್ರೆ 1961ರಲ್ಲಿ ಅದು ಯಾವಾಗ ಗೋವಾ ವಿಮೋಚನೆ ಆಗ್ತದಲ್ಲ 1961ರಲ್ಲಿ, ಅವಾಗ ಯುಸಿಸಿ ಅನ್ನ ಜಾರಿಗೆ ತರಲು ಸುಪ್ರೀಂ ಕೋರ್ಟ್ ಹಲವು ಬಾರಿ ಸರ್ಕಾರಕ್ಕೆ ಸುಮಾರು ಪ್ರಕರಣಗಳಲ್ಲಿ ನಿರ್ದೇಶನವನ್ನ ನೀಡಿದೆ. ಅವುಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಕೇಸ್ಗಳು ಯಾವಂತ ಬಂದಾಗ ಅದರಲ್ಲಿ 1985ರಲ್ಲಿ ಒಂದು ತೀರ್ಪು ಕೊಟ್ಟಂತಹ ಶಾಬಾನು ಪ್ರಕರಣದಲ್ಲಿ. ಸೊ ಇದರಲ್ಲಿ ಏನ್ ಬರ್ತದ, ವಿಚ್ಛೇದಿತ ಮುಸ್ಲಿಂ ಮಹಿಳೆಯ ಜೀವನಾಂಶ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡುವುದರ ಮೂಲಕ ಈ ಒಂದು ಏಕರೂಪ ನಾಗರಿಕ ಸಮಿತಿ ಅಗತ್ಯವನ್ನ ಒತ್ತಿ ಹೇಳ್ತದ ಯಾವುದಕ್ಕೆ, ಸರ್ಕಾರಕ್ಕೆ. ಅಷ್ಟೇ ಅಲ್ಲದೆ ಇನ್ನೊಂದು ಕೇಸ್ ಇರ್ತದೆ, ಯಾವುದು 1995ರಲ್ಲಿ ಸರಳಾ ಮುಗ್ದಿಗರ್ ಪ್ರಕರಣ ಅಂತ ಬರ್ತದೆ. ಈ ಒಂದು ಪ್ರಕರಣದಲ್ಲಿ ಧರ್ಮ ಬದಲಾಯಿಸಿ ಎರಡನೇ ಮದುವೆ ಆಗುವುದನ್ನ ತಡೆಯಲು ಮತ್ತು ಯುಸಿಸಿ ಜಾರಿಗೆ ಕುರಿತು ಸುಪ್ರೀಂ ಕೋರ್ಟ್ ಏನ್ ಮಾಡ್ತದ, ಸರ್ಕಾರಕ್ಕೆ ನಿರ್ದೇಶನ ನೀಡುತ್ತದೆ. ಇಷ್ಟೇ ಇಲ್ಲದೆ ಸುಮಾರು ಒಂದು ಪ್ರಕರಣಗಳದಾವ, ಅವುಗಳ ಎಲ್ಲಾ ಒಂದು ಈ ಏನ್ ಹೇಳಿದ್ನಲ್ಲ ಈ ಎಲ್ಲಾ ಡೀಟೇಲ್ ಅನ್ನ ಒಂದು PDF ಅನ್ನ ನಾನು ಟೆಲಿಗ್ರಾಮ್ ನಲ್ಲಿ ಹಾಕಿರ್ತೀನಿ. ನನ್ನ ಬಯೋನಲ್ಲಿ ಟೆಲಿಗ್ರಾಮ್ ಚಾನಲ್ ದ ಲಿಂಕ್ ಅದ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆದ್ರೆ ನಿಮಗೆ ಅಲ್ಲಿ PDF ಅವೈಲೇಬಲ್ ಆಗ್ತವ. ನಾನು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗೆ ಟಚ್ ಇರುವಂತಹ ಒಂದು ಟಾಪಿಕ್ ಗಳ ಕಂಪ್ಲೀಟ್ PDF ಅನ್ನ ನಾನು ಟೆಲಿಗ್ರಾಮ್ ನಲ್ಲಿ ಹಾಕ್ತೀನಿ. ಅಲ್ಲಿ ಹೋಗಿ ಕೂಡ ನೀವು ಸರಿಯಾಗಿ ಇನ್ನು ಹಲವು ವಿಷಯಗಳನ್ನ ಅಲ್ಲಿ ತಿಳ್ಕೋಬಹುದು. ಹಾಗಾದ್ರೆ ನಮ್ಮ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಈ ಒಂದು ಏಕರೂಪ ನಾಗರಿಕ ಸಮಿತಿಯ ಬೆಂಬಲಿಗರು ಯಾರಿದ್ರು ಅಂತ ಹೇಳ್ಬಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್ ಬಾಯ್.